ಹಲೋ ಎವ್ರಿವನ್. ಸಬ್ಜೆಕ್ಟ್ ಕೋಡ್ 94ನಲ್ಲಿ ಎಲ್ಲ ಇಂಗ್ಲೀಷ್ ಗ್ರಾಮರ್ ರಿಲೇಟೆಡ್ ಕ್ವೆಶನ್ಸ್ನ ನೋಡಿದ್ದೀವಿ ಪ್ರೀವಿಯಸ್ ವಿಡಿಯೋನಲ್ಲಿ. ಒಂದು ಕನ್ಫ್ಯೂಷನ್ ಇತ್ತು, ನೆಕ್ಸ್ಟ್ ವಿಡಿಯೋದು ಇಂಗ್ಲೀಷ್ ಗ್ರಾಮರ್ ಸ್ಟಾರ್ಟ್ ಮಾಡಲಾ ಅಥವಾ ಈ ವಿಡಿಯೋದಲ್ಲೇ ಕಂಪ್ಯೂಟರ್ ನಾಲೆಡ್ಜ್ ರಿಲೇಟೆಡು 30 ಕ್ವೆಶನ್ಸ್ ಇದೆ ಅದನ್ನು ಮಾಡಲಾ ಅಂತ. ಸೊ ಫೈನಲಿ ಅಂದ್ಕೊಂಡೆ ಅಟ್ಲೀಸ್ಟ್ ಒಂದು ಕಂಪ್ಲೀಟ್ ಆದಂಗೆ ಆಗುತ್ತೆ. ಸೊ ಇದ್ರದ್ದೇ ಕಂಪ್ಯೂಟರ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಕ್ವೆಶನ್ ಪೇಪರ್ಗೆ ಹೋಗೋಣ ಅಂತ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಕಪಲ್ ಆಫ್ ವಿಡಿಯೋಸು ಇದೇ ಸಬ್ಜೆಕ್ಟ್ ಕೋಡ್ 94ನಲ್ಲಿರೋಂಥ ಕಂಪ್ಯೂಟರ್ ನಾಲೆಡ್ಜ್ ರಿಲೇಟೆಡ್ ಕ್ವೆಶನ್ಸ್ ನೋಡೋಣ. ಈ 94ನಲ್ಲಿ ಜಸ್ಟ್ ಎಲ್ಲ ಕ್ವೆಶನ್ಸ್ನೂ ಒಂದು ಸತಿ ನೋಡಿದೆ. ಅದರಲ್ಲಿ ಓವರಾಲ್ ಏನು ಅನಿಸ್ತಪ್ಪ ಅಂದರೆ, ಕೇಳಿರೋದು ಎಲ್ಲ ಕ್ವೆಶನ್ಸ್ನ ನೀವು ಕ್ಲಾಸಿಫೈ ಮಾಡಿದ್ರೆ ನನಗೆ ಅರೌಂಡ್ 5 ಕ್ಲಾಸಿಫಿಕೇಷನ್ ಸಿಕ್ತು. ಫಸ್ಟ್ ಏನಪ್ಪ ಅಂದರೆ ಇಂಟರ್ನೆಟ್ಟು ಅಥವಾ ನೆಟ್ವರ್ಕ್ ರಿಲೇಟೆಡ್ ಕ್ವೆಶನ್ಸು. ಇಂಟರ್ನೆಟ್ಟು ನೆಟ್ವರ್ಕ್ ರಿಲೇಟೆಡ್ ಕ್ವೆಶನ್ಸು 4 ಇದೆ, ಅಂದರೆ 4 ಮಾರ್ಕ್ಸ್ಗೆ. ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಇದೆ ಗೊತ್ತಲ್ವಾ, ಎಕ್ಸೆಲ್ ಮೇಲಿರೋ ಕ್ವೆಶನ್ಸು 9 ಮಾರ್ಕ್ಸ್ಗಿದೆ. ಮತ್ತು ಮೈಕ್ರೋಸಾಫ್ಟ್ ವರ್ಡ್ MS ವರ್ಡ್ ಇರುತ್ತಲ್ಲ, MS ವರ್ಡ್ ಪ್ರಾಬ್ಲಮ್ಸು ಅದು ಕ್ವೆಶನ್ಸು 6 ಮಾರ್ಕ್ಸ್ಗಿದೆ. ನೆಕ್ಸ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಷನು PPT ಇದೆ ಅಲ್ವಾ, ಸೊ ಅದರ ರಿಲೇಟೆಡ್ 3 ಕ್ವೆಶನ್ಸ್ ಇದೆ. ಅದಾದಮೇಲೆ ಆಪ್ರೇಟಿಂಗ್ ಸಿಸ್ಟಮ್ ರಿಲೇಟೆಡು 8 ಕ್ವೆಶನ್ಸ್ ಇದೆ. ರಿಪೀಟ್ ಮಾಡ್ತೀನಿ, ಇಂಟರ್ನೆಟ್ ನೆಟ್ವರ್ಕ್ 4 ಮಾರ್ಕ್ಸ್, ಎಕ್ಸೆಲ್ 9 ಮಾರ್ಕ್ಸ್, ವರ್ಡ್ 6 ಮಾರ್ಕ್ಸ್, PPT 3 ಮಾರ್ಕ್ಸ್ ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ರಿಲೇಟೆಡ್ 8 ಮಾರ್ಕ್ಸು. ಸೊ ಇದಿಷ್ಟು ಮಾಡ್ಯೂಲ್ಸ್ನ ನೀವು ಕವರ್ ಮಾಡಿಕೊಂಡ್ರೆ ಈಸಿಯಾಗಿ 30 ಮಾರ್ಕ್ಸ್ ನೀವು ಕವರ್ ಮಾಡ್ಬೋದು. ಯಾವುದೂ ಏನು ಆ ಥರ ನಿಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅನ್ನೋ ಥರ ಕ್ವೆಶನ್ಸ್ ಏನಿಲ್ಲ, ಬಟ್ ಅಫ್ಕೋರ್ಸ್ ಸ್ವಲ್ಪ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಸ್ ಐ ಟೋಲ್ಡ್ ಸಬ್ಜೆಕ್ಟ್ ಕೋಡ್ 94 ಇದರಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಕ್ವೆಶನ್ಸ್ ನೋಡೋಣ. ಸೆಕ್ಷನಲ್ಲಿ ಆಲ್ರೆಡಿ ಹೇಳಿದಾಗೆ 30 ಕ್ವೆಶನ್ಸ್ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ 5 ಕ್ವೆಶನ್ಸ್ ಕಲಿಯೋಣ. ಫಸ್ಟ್ ಕ್ವೆಶನು ಅಂದರೆ 71st ಕ್ವೆಶನು, ADSL ಸ್ಟ್ಯಾಂಡ್ಸ್ ಫಾರ್. ADSL ಸ್ಟ್ಯಾಂಡ್ಸ್ ಫಾರ್. ಆ್ಯಕ್ಚುಲಿ ADSL ಅಂದರೆ ಏನಪ್ಪ ಅಂತಂದರೆ ನೋಡಿ ಇಲ್ಲಿದೆ, ಜಸ್ಟ್ ವಿಕಿಪೀಡಿಯಾದಲ್ಲೇ ನಿಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ಏನಕ್ಕೆ ಯೂಸ್ ಮಾಡ್ತಾರೆ ಈ ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ನ? ಇಟ್ಸ್ ಎ type of digital subscriber line technology, a data communication technology that enables faster data transmission over copper telephone lines. ಓಕೆನಾ? ಸೊ ಕಾಪರ್ ಟೆಲಿಫೋನ್ ಲೈನ್ಸ್ನಲ್ಲಿ ಫಾಸ್ಟಾಗಿ ನೀವು ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟೆಕ್ನಾಲಜಿ ದಾನ್ ಎ ಕನ್ವೆನ್ಷನಲ್ ವಾಯ್ಸ್ ಬ್ಯಾಂಡ್ ಮಾಡಮ್. ಸೊ ಕನ್ವೆನ್ಷನಲ್ ವಾಯ್ಸ್ ಬ್ಯಾಂಡ್ ಮಾಡಮ್ಗಿಂತನೂ ಇದು ತುಂಬ ADSL ಯೂಸ್ ಮಾಡಿ ತುಂಬ ಫಾಸ್ಟಾಗೆ ನೀವು ಡಾಟಾ ಟ್ರಾನ್ಸ್ಫರ್ ಮಾಡ್ಬೋದು. ಓಕೆನಾ? ಬಟ್ ಇದೇನಿದೆ ನೋಡಿ, ಓದ್ಕೊಳ್ಳಿ, ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ಇಲ್ಲಿ ನೋಡಿ, ಅಸಿಮೆಟ್ರಿಕ್ ಡಿಜಿಟಲ್ ಸ್ಯಾಟಲೈಟ್ ಲೈನ್ ಇದೆ, ಬಟ್ ಅಸಿಂಕ್ರೋನಸ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಇದೆ. ಎಕ್ಸಾಕ್ಟ್ಲಿ ನಿಮಗೆ ಅವರು ಆನ್ಸರ್ ಕೊಟ್ಟಿಲ್ಲ. ಸೊ ಮೇ ಬಿ ಇದು ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ಯಾವುದು ನಿಮಗೆ ಕರೆಕ್ಟಾಗಿ ಹಾಕಲ್ಲ. ಕುಡ್ ಬಿ ಗ್ರೇಸ್ ಮಾರ್ಕ್ ಕೊಟ್ಟಿರಬಹುದು ಅನಿಸುತ್ತೆ ಈ ಕ್ವೆಶನ್ ಪೇಪರ್ ಯಾವಾಗಿತ್ತು ಆಗ. ಸೊ ನಾನು ಅದಕ್ಕೆ ಅಂತಲೇ ನಿಮಗೆ ಇಲ್ಲಿ ವಿಕಿಪೀಡಿಯಾ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ. ಅದು ಯಾವಾಗಲೂ ಅದನ್ನು ಕರೆಯೋದು ನಾವು ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಅಂತ. ಸೊ ಈ ಥರ ಆದಾಗ ಆಗೋ ಚಾನ್ಸಸ್ ತುಂಬ ಕಡಿಮೆ. ಸೊ ಯಾವುದು ಹತ್ತತ್ರ ಬಂದಿರುತ್ತೋ ಅದು ಹಾಕಬೇಕಾಗಿರುತ್ತೆ. ಸೊ ಗ್ರೇಸ್ ಮಾರ್ಕ್ ಸಿಗುತ್ತೆ. ಇಲ್ಲ ಅಂದರೆ ADSLಗೆ ಫುಲ್ ಫಾರ್ಮ್ ಯಾವಾಗಲೂ ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಅಂತ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಗೊತ್ತಾಯ್ತಲ್ವಾ, ಇದರಲ್ಲಿ ಆ್ಯಕ್ಚುಲಿ ಕರೆಕ್ಟ್ ಆನ್ಸರ್ ಕೊಟ್ಟೇ ಇಲ್ಲ. ಮೇ ಬಿ ಇದು ಸ್ವಲ್ಪ ಹತ್ತತ್ರ ಬರುತ್ತೆ. ಅಫ್ಕೋರ್ಸ್ ಅಬ್ರಿವಿಯೇಷನ್ ಹಂಗೆ ಹತ್ತತ್ರ ಬರೋ ಥರ ಇರಲ್ಲ, ಕರೆಕ್ಟಾಗಿ ಕೊಡಬೇಕಿತ್ತು ಅವರು. ಮೇ ಬಿ ಏನೋ ಪ್ರಾಬ್ಲಮ್ ಆಗಿದೆ ಕ್ವೆಶನ್ ಪೇಪರ್ ಪ್ರಿಂಟಿಂಗಲ್ಲಿ. ಸೊ ಇದು ಅಥವಾ ಇದು ಸೆಲೆಕ್ಟ್ ಮಾಡ್ಬೋದು. ಅದರ್ವೈಸ್ ನಿಮ್ಗೆ ಅಫ್ಕೋರ್ಸ್ ವೆನ್ ಎವರ್ ಯು ಆರ್ ಗೆಟಿಂಗ್ ನ್ಯೂ ಕ್ವೆಶನ್ ಪೇಪರ್ ಇದೇ ಕ್ವೆಶನ್ ಕೇಳಿದ್ರು ಕೂಡ ADSL ಅದು ಬಂದು ಅಸಿಮೆಟ್ರಿಕ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್. ನೆಕ್ಸ್ಟು IP ಅಡ್ರೆಸ್. IP ಅಡ್ರೆಸ್ ಈಸ್ ಕರೆಂಟ್ಲಿ ಎಷ್ಟಿದೆ? IP ಅಡ್ರೆಸ್ಸು 4 ಬೈಟ್ಸ್ ಲಾಂಗ್, 6 ಬೈಟ್ಸ್ ಲಾಂಗ್, 8 ಬೈಟ್ಸ್ ಲಾಂಗ್ ಅಥವಾ 12 ಬೈಟ್ಸ್ ಲಾಂಗ್. ಎಷ್ಟಿದೆ IP ಅಡ್ರೆಸ್ಸು? ಇವಾಗೆಲ್ಲ ಯೂಸ್ ಮಾಡ್ತಿರೋದು ಯಾವ ಥರ ಇರುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಇದರಲ್ಲಿ IP ಅಂದರೆ ಏನು ಅಂತ ನೋಡೋಣ. IP ಅಡ್ರೆಸ್ ಅಂತ ಕೇಳ್ತಿದ್ದಾರಲ್ವಾ. ಸೊ IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. ಏನಿದು IP ಅಡ್ರೆಸ್ ಅಂದರೆ? ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂದರೆ ಅಂತಂದರೆ ಇಟ್ ಈಸ್ ಎ ಯುನೀಕ್ ಅಡ್ರೆಸ್ಸು. ಅದು ಒಂದು ಯುನೀಕ್ ಅಡ್ರೆಸ್ ಅದು ಆ್ಯಕ್ಚುಲಿ ದಟ್ ಐಡೆಂಟಿಫೈ ಎ ಡಿವೈಸ್ ಆನ್ ದ ಇಂಟರ್ನೆಟ್ ಆರ್ ಎ ಲೋಕಲ್ ಏರಿಯಾ ನೆಟ್ವರ್ಕ್. ನೀವು ಇಂಟರ್ನೆಟ್ ಅಥವಾ ಒಂದು ಲ್ಯಾನ್ಗೆ ಕನೆಕ್ಟ್ ಆಗಿದ್ದೀರಾ ನಿಮ್ಮ ಸಿಸ್ಟಮ್ನ ಅಂತಂದರೆ
ನಿಮ್ಮ ಸಿಸ್ಟಮ್ಗೆ ಒಂದು ಯುನಿಕ್ ಐ ಡಿ ಸಿಕ್ಕಿರುತ್ತೆ, ಯುನಿಕ್ ನಂಬರ್ ಸಿಕ್ಕಿರುತ್ತೆ ಆಯಿತಾ. ಸೊ ಐ ಪಿ ಅಂತ ಅಂದ್ರೆ ಏನಪ್ಪ, ಇಂಟರ್ನೆಟ್ ಪ್ರೋಟೋಕಾಲ್. ಪ್ರೋಟೋಕಾಲ್ ಅಂದ್ರೇನು, ಒಂದಷ್ಟು ರೂಲ್ಸ್ ಇರುತ್ತೆ. ಡೇಟಾ, ಇವಾಗ ನೀವೇನೋ ಒಂದು ಮೆಸೇಜ್ ಕಳಿಸಿರ್ತೀರಾ, ಇಮೇಲ್ ಕಳಿಸಿರ್ತೀರಾ ನಿಮ್ಮ ಲ್ಯಾಪ್ಟಾಪಿಂದ, ಇಂಟರ್ನೆಟ್ಗೆ ಕನೆಕ್ಟ್ ಆಗಿದ್ದೀರಾ ಅಂದರೆ ಡೇಟಾ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದಕ್ಕೆ, ನಿಮ್ಮ ಮೆಸೇಜು ಅಥವಾ ಏನೇ ಒಂದಾಗಲಿ ಡೇಟಾ ಹೆಂಗೆ ಬರುತ್ತೆ, ಹೆಂಗೆ ಹೋಗುತ್ತೆ ಅನ್ನೋದಕ್ಕೆ ಕೆಲವೊಂದು ರೂಲ್ಸ್ ಇರುತ್ತೆ. ಸೊ ಅದು ಯಾವ ರೂಲ್, IPv4 ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ 4 ಅಂತ ಒಂದು ಪ್ರೋಟೋಕಾಲ್ ಇದೆ, IPv6 ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್ V6 ಅನ್ನೋದೊಂದಿದೆ. ಸೊ ಡಿಪೆಂಡಿಂಗ್ ಆನ್ ದಟ್ ನಿಮಗೆ IP ಅಡ್ರೆಸ್ಸು ಒಂದು ಕಾನ್ಸ್ಟೆಂಟ್ ಅಡ್ರೆಸ್ ಬರುತ್ತೆ ನೀವು ಇಂಟರ್ನೆಟ್ಗೆ ಕನೆಕ್ಟ್ ಆಗಿದ್ದಾಗ, ಓಕೆನಾ. ಸೊ ವಿಚ್ ಇಸ್ ಆ್ಯಕ್ಚುಲಿ ಸೆಟ್ ಆಫ್ ರೂಲ್ಸ್ ಗವರ್ನಿಂಗ್ ದ ಫಾರ್ಮ್ಯಾಟ್ ಆಫ್ ಡೇಟಾ ಸೆಂಟ್ ವಯಾ ಇಂಟರ್ನೆಟ್ ಆರ್ ಲೋಕಲ್ ನೆಟ್ವರ್ಕ್. ಸೊ ಇಂಟರ್ನೆಟ್ IP ಅಡ್ರೆಸ್ ಅದೇನು, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ಸು ಏನು ಅಡ್ರೆಸ್ ಅದು ನಿಮ್ಮ ಲ್ಯಾಪ್ಟಾಪ್ಗೆ ಕೊಟ್ಟಿರೋಂಥ ಒಂದು ಯುನಿಕ್ ಅಡ್ರೆಸ್, ಅದು ಯುನಿಕ್ ನಂಬರು ಅಥವಾ ಯುನಿಕ್ ಅಡ್ರೆಸ್ ಅದು. ಸೊ ನೀವು ಹೆಂಗೆ ಅದನ್ನು ನೋಡೋದು ಅಂತ ತೋರಿಸ್ತೀನಿ. ನಿಮ್ಮ ಲ್ಯಾಪ್ಟಾಪ್ ಇದೆ ಅಥವಾ ಸಿಸ್ಟಮ್ ಇದೆ ಅಂದ್ಕೊಳ್ಳಿ, ನೀವು ಇಂಟರ್ನೆಟ್ಗೆ ಕನೆಕ್ಟ್ ಆಗಿರಬೇಕು. ನಾನು ಇಂಟರ್ನೆಟ್ಗೆ ಕನೆಕ್ಟ್ ಆಗಿದ್ದೀನಿ. ಸೊ ಇಂಟರ್ನೆಟ್ಗೆ ಕನೆಕ್ಟ್ ಆದಮೇಲೆ ನೀವು ಇಲ್ಲಿ ಸರ್ಚ್ಗೆ ಹೋಗ್ಬಿಟ್ಟು CMD ಅಂತ ಟೈಪ್ ಮಾಡಿ. ಸೊ ದಟ್ ನಿಮಗೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. IP config ಅಂತ ವಿತೌಟ್ ಸ್ಪೇಸು IP config ಅಂತ ಕೊಟ್ಟರೆ ಹಿಂಗೆ ಜಸ್ಟ್ ಎಂಟರ್ ಕೊಡಿ, ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಮಿನಿಮೈಸ್ ಮಾಡ್ತೀನಿ. ಇಲ್ಲಿದೆ ನೋಡಿ, IPv4 ಅಡ್ರೆಸ್ ಅಂದರೆ ಇಲ್ಲಿ ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4 ಯೂಸ್ ಮಾಡ್ತಿದ್ದೀನಿ ನಾನು, ಅದಕ್ಕೆ IPv4 ಅಂತಿದೆ. ಇಲ್ಲಿದೆ ನೋಡಿ, ಇದೇ ನನ್ನ IP ಅಡ್ರೆಸ್. ನನ್ನ ಸಿಸ್ಟಮ್ಗೆ ನಾನು ಇವಾಗ ಇಂಟರ್ನೆಟ್ ಕನೆಕ್ಟ್ ಆಗಿದ್ದೀನಿ. ಸೊ ನನ್ನ ಸಿಸ್ಟಮ್ ಯುನಿಕ್ ಅಡ್ರೆಸ್ ಏನು ಇದೆ, IP ಅಡ್ರೆಸ್ಸು. ಈ ಅಡ್ರೆಸ್ ಈ ಮೂಮೆಂಟಲ್ಲಿ ಇನ್ನು ಯಾರಿಗೂ ಇರಲ್ಲ, ಇದು ಯುನಿಕ್ ಆಗಿರುತ್ತೆ. ಯುನಿಕ್ ಅಂದರೆ ನನ್ನ ಸಿಸ್ಟಮಿಗೆ ಮಾತ್ರ ಸಿಕ್ಕಿರೋಂಥ ಅಡ್ರೆಸ್ ಇದು. ಸೊ ಇವಾಗ ಕ್ರೈಮ್ ಮಾಡಿದಾಗೆಲ್ಲ ಕಂಡುಹಿಡಿತಾರೆ ಪೊಲೀಸ್ ಅವ್ರು, ನೋಡಿದ್ದೀರಲ್ವ ಹೆಂಗೆ ಕಂಡುಹಿಡಿತಾರೆ. ಈ ID ಸಿಕ್ಬಿಟ್ರೆ ಸಾಕು, ಅವ್ರಿಗೆ ಕಂಪ್ಲೀಟ್ ಡೀಟೇಲ್ಸೇ ಗೊತ್ತಾಗೋಗುತ್ತೆ, ನಾವು ಎಲ್ಲಿಂದ ಕೂತ್ಕೊಂಡು ಈ ಸಿಸ್ಟಮ್ ಯೂಸ್ ಮಾಡಿ ನಾನು ಏನು ಕ್ರೈಮ್ ಮಾಡಿದ್ದೀನಿ ಅಂತ, ಓಕೆನಾ. ಸೊ ಇದನ್ನೇ ಒನ್ ಆಫ್ ದ ಯುನಿಕ್ ಐಡೆಂಟಿಫಿಕೇಷನ್ ನಂಬರ್, ಓಕೆನಾ. ಸೊ ಇಲ್ಲಿದೆ ನೋಡಿ, ಫಾರ್ ಎಕ್ಸಾಂಪಲ್ ಏನಿದೆ, ಇಲ್ಲೊಂದು 3 ಡಿಜಿಟ್ಸ್ ಇದೆ ಡಾಟ್, ಇಲ್ಲೊಂದು 3 ಡಿಜಿಟ್ಸ್ ಡಾಟ್ 2 ಡಿಜಿಟ್ಸ್ ಡಾಟ್ 2 ಡಿಜಿಟ್ಸು. ಇಲ್ಲಿ 3 ಇದ್ರೂ ಇರ್ಬೋದು, ಅಂದರೆ 3 ಡಿಜಿಟ್ಸ್ ಡಾಟ್ 3 ಡಿಜಿಟ್ಸ್ ಡಾಟ್ ಅದೇ ಥರ 3 ಇರಬಹುದು, ಅದು ಮ್ಯಾಕ್ಸಿಮಮ್ ಕೊಡೋಕ್ಕಾಗುವಂಥದ್ದು. ಸೊ ಈ ನಂಬರ್ ಆಫ್ಕೋರ್ಸ್ ಇದು ಯುನಿಕ್ ಆಗಿರುತ್ತೆ. ಬಟ್ ಇಲ್ಲಿ ಎಷ್ಟು ಬೈಟ್ ಅಂತ ಕೇಳ್ತಿದ್ದಾರೆ ಅಲ್ವಾ, ಎಷ್ಟು ಬೈಟ್ ಅಂತ ಹೆಂಗೆ ಗೊತ್ತಾಗುತ್ತೆ ನನಗಿಲ್ಲಿ, ನೋಡೋಣ ಅದನ್ನು. ಸೊ ಇಲ್ಲಿ IP ಅಡ್ರೆಸ್ ಅಂದರೆ ಏನು ಅಂತ ಗೊತ್ತಾಯಿತು. ಬೈಟ್ಸ್ ಅಂದರೆ ಏನು ಹೇಳಿ ಗೊತ್ತಲ್ವ ನಿಮಗೆ. ಬೈಟ್ಸ್ ಅಂದರೆ ಇವಾಗ ಕಂಪ್ಯೂಟರ್ಗೆ ಗೊತ್ತಾಗೋ ಲ್ಯಾಂಗ್ವೇಜ್ ಯಾವುದು, ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಟೈಪ್ ಮಾಡ್ಬೋದು, ಏನೇ ಮಾಡ್ಬೋದು. ಬಟ್ ಅದು ಒಳಗಡೆ ಪ್ರೋಸೆಸ್ ಮಾಡೋದು ಬರೀ 0 ಮತ್ತು 1 ಅಷ್ಟೇ, ಯಾಕಂದರೆ ಅದು ಗೊತ್ತಿರೋದು ಬರೀ ಬೈನರಿ ಲ್ಯಾಂಗ್ವೇಜು 0 ಮತ್ತು 1 ಮಾತ್ರ. ಸೊ 0 ಅಥವಾ 1 ಈ ಒಂದು ಪ್ಲೇಸ್ನ ಬಿಟ್ ಅಂತ ಕರಿತೀವಿ, ಓಕೆನಾ. ಬಿಟ್ ಅಂದರೆ 0 ಅಥವಾ 1 ಅಂತ. ಸೊ ಆ ಥರ 8 ಬಿಟ್ಸ್ನ ಸೇರಿ ಒಂದು ಬೈಟ್ ಅಂತೀವಿ. ಫಾರ್ ಎಕ್ಸಾಂಪಲ್ ಒಂದು ಅಕ್ಷರ ಒಂದು ಪದ ಅಂತ ತಗೊಳ್ಳಿ. ಬಿಟ್ ಅಂದರೆ ಒಂದು ಅಕ್ಷರ ಅಂದರೆ ಒಂದು ಪ್ಲೇಸಲ್ಲಿ ಇದೆ ನೋಡಿ, ಅದೇ ಬೈಟ್ ಅಂದರೆ ಒಂದು ಪದ. ಸೊ ಬೈಟ್ ಅಂದರೆ ಎಷ್ಟು ಬಿಟ್ಸ್ ಇರುತ್ತೆ, ಯಾವಾಗಲೂ 8 ಬಿಟ್ಸ್ ಇರುತ್ತೆ. 8 ಬಿಟ್ಸ್ ಇರಿದ್ರೆ 1 ಬೈಟ್ ಆಯಿತು. ಸೊ ಈ ಥರದ್ದು ಎಷ್ಟು ಬೈಟ್ ಇದೆ ನಮ್ಮ IP ಅಡ್ರೆಸ್ಸು ಅಂತ ಕ್ವಶನ್ ಕೇಳಿರೋದು, ಅರ್ಥ ಆಯ್ತಲ್ವ. ಈಗ 1 ಬೈಟ್ ಅಂದರೆ ಏನು ಅಂತ ಗೊತ್ತಾಯಿತು ನಮಗೆ. ನೆಕ್ಸ್ಟು ಈಗ ನೋಡಿ, ಫಾರ್ ಎಕ್ಸಾಂಪಲ್ IP ಅಡ್ರೆಸ್ಸು ಈ ಥರ ಇರ್ಬೋದು. ನಾನೊಂದು IPv4 ಅಡ್ರೆಸ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಓಕೆನಾ. ಸೊ ಹೆಂಗಿದೆ ಇದಂದರೆ, ಇದು ನಾನು ತೋರಿಸ್ದೆ ಅಲ್ವಾ, 4 ಡಿಫ್ರೆಂಟ್ ಆಪ್ಷನ್ಸ್, 4 ಅಂದರೆ 4 ಡಿಫ್ರೆಂಟ್ಸ್ ನಂಬರ್ ಇತ್ತು. ಒಂದು ನಂಬರು ಡಾಟ್ ಅನದರ್ ನಂಬರ್ ಡಾಟ್ ಅನದರ್ ನಂಬರ್ ಡಾಟ್ ಅನದರ್ ನಂಬರ್. ಸೊ ಅಂದರೆ 4 ನಂಬರ್ ಈ ಥರ ಇತ್ತಲ್ಲಿ ಅಲ್ವಾ. ಸೊ ಒಂದೊಂದು ಇದನ್ನು ನಾವು ಇದು ಮಾಡೋಕ್ಕೂ ಒಂದೊಂದು ಬೈಟ್ ಯೂಸ್ ಮಾಡ್ತೀವಿ. ಇದು ಕನ್ವರ್ಟ್ ಆದಾಗ, ಕಂಪ್ಯೂಟರ್ ಕನ್ವರ್ಟ್ ಮಾಡ್ಕೊಂಡಾಗ ಇದು 1 ಬೈಟ್ ಆಗುತ್ತೆ, ಇದು 1 ಬೈಟ್ ಆಗುತ್ತೆ, ಇದು 1 ಬೈಟ್ ಆಗುತ್ತೆ, ಇದು 1 ಬೈಟ್ ಆಗುತ್ತೆ. ಸೊ ನಮ್ಮ ಆನ್ಸರ್ ಏನದರಲ್ಲಿ ಅವ್ರು ಕೇಳಿರೋದು 4 ಬೈಟ್ಸ್ ಲಾಂಗ್, 6 ಬೈಟ್ಸ್ ಲಾಂಗ್, 8 ಬೈಟ್ಸ್ ಲಾಂಗ್ ಅಥವಾ 12 ಬೈಟ್ಸ್ ಲಾಂಗು. ನಮಗೆ ಗೊತ್ತಾಯ್ತದೆ ಇವಾಗ ಆನ್ಸರ್ 4 ಬೈಟ್ಸ್ ಲಾಂಗ್ ಅಂತ. ಬಟ್ ಇನ್ನೊಂದು ಇನ್ಫಾರ್ಮೇಷನ್ ನಿಮ್ಗೆ ಎಕ್ಸ್ಟ್ರಾ ಕೊಡೋಕೆ ಇಷ್ಟಪಡ್ತೀನಿ ನಾನಿಲ್ಲಿ. ಇದು ಹೆಂಗೆ 1 ಬೈಟಲ್ಲಿ 17ನ ಸ್ಟೋರ್ ಮಾಡೋಕ್ಕೂ 1 ಬೈಟ್ ಬೇಕು, ಅಥವಾ 222ನ ಸ್ಟೋರ್ ಮಾಡೋಕ್ಕೂ ಒಂದೇ ಬೈಟ್ ಸಾಕು, ಹೆಂಗಪ್ಪ ಇದು ಅಂತಂದರೆ ಇಲ್ಲಿ ನೋಡಿ, 1 ಬೈಟ್ ಅಂದರೆ 8 ಬಿಟ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ಹಾಕೊಂಡು ತಗೋಣ, ಫಸ್ಟ್ ಬಿಟ್ಟು, ಸೆಕೆಂಡ್ ಬಿಟ್ಟು, ಥರ್ಡ್ ಬಿಟ್, ಈ ಥರ 8 ಬಿಟ್ವರೆಗೂ ಹಾಕಿದ್ದೀನಿ. ವ್ಯಾಲ್ಯೂನ ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರಪ್ಪ ಅಂದರೆ, ಫಸ್ಟ್ ಬಿಟ್ನಲ್ಲಿ 2 to the power of 0, ಸೆಕೆಂಡ್ ಬಿಟ್ನಲ್ಲಿ 2 to the power of 1, ಹೀಗೆ 2 to the power 2, 2 power 3, 2 to the power 4, ಹಾಗೆ ಹೋಗಿ 2 power 7ವರೆಗೂ ಹೋಗುತ್ತೆ,
ಓಕೆನಾ. ಅಂದರೆ ವ್ಯಾಲ್ಯೂ ಎಷ್ಟಾಗುತ್ತೆ ಹೇಳಿ, 2 ಪವರ್ 0 ಅಂದರೆ ವ್ಯಾಲ್ಯೂ 1 ಅಲ್ವಾ, 2 ಪವರ್ 1 ಅಂದರೆ ವ್ಯಾಲ್ಯೂ 2 ಆಗುತ್ತೆ. ಇದು ಮ್ಯಾಥ್ಸ್ ಅಲ್ವಾ. 2 ಪವರ್ 2 ಅಂದರೆ 4 ವ್ಯಾಲ್ಯೂ, 2 ಪವರ್ 3 ಅಂದರೆ 2 2s 4, 4 2s 8. ಅದೇ ಥರ 2 ಪವರ್ 4 ಅಂದರೆ 2ನ 4 ಸತಿ ಮಲ್ಟಿಪ್ಲೈ ಮಾಡಿ 16 ಬರುತ್ತೆ. 2 ಇಂಟು 2 ಇಂಟು 2 ಇಂಟು 2. ಅದೇ ಥರ 2 ಟು ದಿ ಪವರ್ 5 ಅಂದರೆ 2 ಇಂಟು 2, ಅದೇ ಥರ 5 ಸತಿ ಮಲ್ಟಿಪ್ಲೈ ಮಾಡಿ 32 ಬರುತ್ತೆ. ಅಂದರೆ ಇವಾಗ ನಾವು ಬಿಡಿ 10 100 ಹೇಳ್ತೀವಿ ನೋಡಿ, ಹಾಗೆ ವ್ಯಾಲ್ಯೂ ಈ ಪ್ಲೇಸ್ನಲ್ಲಿ 1 ಇದ್ದರೆ ಈ ವ್ಯಾಲ್ಯೂ 1 ಆಗುತ್ತೆ. ಈ ಪ್ಲೇಸ್ನಲ್ಲಿ ಏನಾದ್ರು 1 ಇದ್ದರೆ ಅದ್ರ ವ್ಯಾಲ್ಯೂ 2 ಆಗುತ್ತೆ. ಈ ಪ್ಲೇಸ್ನಲ್ಲಿ ಏನಾದ್ರು 1 ಇದ್ದರೆ ಬೈಟಲ್ಲಿ ಅದ್ರ ವ್ಯಾಲ್ಯೂ 4 ಆಗುತ್ತೆ. ಓಕೆನಾ. ಸೊ ಫಾರ್ ಎಕ್ಸಾಂಪಲು ಒಂದು ಬೈಟಲ್ಲಿ ಈ ಥರ ಇದೆ ಅಂದ್ಕೊಳ್ಳಿ, 0 1 1 0 1 1 1 0 ಅಂತ. ಅದ್ರ ವ್ಯಾಲ್ಯೂ ಏನಾಗುತ್ತೆ, 64 ಆ್ಯಡ್ ಮಾಡಬೇಕು. 64 ಪ್ಲಸ್ 32 ಪ್ಲಸ್ 8 ಪ್ಲಸ್ 4 ಪ್ಲಸ್ 2 ಮಾಡಿದ್ರೆ ಎಷ್ಟಾಗುತ್ತೆ ವ್ಯಾಲ್ಯೂ. ಇಲ್ಲಿ ನೋಡಿ, ಇನ್ ದಿಸ್ ಟೇಬಲ್ ಎಬೋ ಯು ಕ್ಯಾನ್ ಸಿ ದಟ್ ದ ಬಿಟ್ಸ್ ವಿತ್ ದ ವ್ಯಾಲ್ಯೂ 64 32 8 4 and 2 ಆರ್ ಆಲ್ ಟರ್ನ್ಡ್ ಆನ್. 1 1 ಇದೆ ಅಂದರೆ ಆನ್ ಇದೆ ಅಂತ ಅರ್ಥ. ಸೊ ಅದೆಲ್ಲ ನಂಬರ್ ತೊಗೊಂಡು ನಾವು ಆ್ಯಡ್ ಅಪ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 110 ಬರುತ್ತೆ. ಓಕೆನಾ, 110 ಬರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಇಲ್ಲಿ 110 ಅಥವಾ ಇನ್ನೊಂದೇನೋ ನಂಬರ್ ಇತ್ತು ಅಂದ್ಕೊಳ್ಳಿ, ಅದನ್ನು ಈ ಥರನೇ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಸೊ ಮ್ಯಾಕ್ಸಿಮಮ್ ಎಲ್ಲಾನು 1 ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, 255 ಬರುತ್ತೆ. ಎಲ್ಲಾನು ಆ್ಯಡ್ ಮಾಡಿಬಿಡಿ ನೀವು ಬೇಕಾದರೆ. ಎಲ್ಲಾನು ಆ್ಯಡ್ ಮಾಡಿದಾಗ ನಿಮಗೆ 255 ಬರುತ್ತೆ. ಅಂದರೆ 0 ಇಂದ 255 ಅಂದರೆ ಟೋಟಲ್ 256ನ ನೀವು ಮಾಡ್ತಾ ಹೋಗ್ಬೋದು. ಸೊ ಇಲ್ಲೂ ಅಷ್ಟೇ ನಿಮಗೆ ಮ್ಯಾಕ್ಸಿಮಮ್ 255 ಇರೋಕ್ಕೆ ಸಾಧ್ಯ ಒಂದು ಕಡೆ. ಇನ್ಫ್ಯಾಕ್ಟ್ ನಮ್ಮ IP ಅಡ್ರೆಸ್ ಆಗೇ ಇತ್ತಲ್ವಾ, 255 ಇತ್ತು ನೋಡಿ. 255 ಇಸ್ ದಿ ಮ್ಯಾಕ್ಸಿಮಮ್ ನಂಬರ್ ಯು ಕ್ಯಾನ್ ಗಿವ್. ಸಾರಿ, ಇದು ಸಬ್ನೆಟ್ಟು, ಇಲ್ಲಿ IP ಅಡ್ರೆಸ್ ಇಲ್ಲಿದೆ. ಸೊ ಇದು ಎಷ್ಟು ಬೇಕಾದ್ರೂ ಇರ್ಬೋದು, ಅಪ್ ಟು 255. ಓಕೆನಾ. ಸೊ ಇದೇ ಥರ ನೀವು ಯಾವುದೇ ನಂಬರ್ ಅಪ್ ಟು 255ನ ನೀವು ಒಂದು ಬೈಟಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಅರ್ಥ ಆಯ್ತಲ್ವ ಈಗ ಹೇಗೆ ನಾವು 1 ಬೈಟಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. ಇದರಲ್ಲಿ ನಿಮ್ಗೆ ಯಾವುದೇ ಟಾಪಿಕ್ ಅರ್ಥ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ, ಮೇ ಬಿ ಅದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಆಲ್ರೆಡಿ ಗೊತ್ತಿರೋರಿಗೆ ಜಸ್ಟ್ ಒಂದು ಬ್ರಷ್ ಅಪ್ ಥರ ಆಗುತ್ತೆ. ನೀವು ಹೊಸದಾಗಿ ಕಲಿಬೇಕಂದ್ರೆ ಇನ್ನೂ ಡೀಟೇಲಾಗಿ ಬೇಕಾಗುತ್ತೆ ನಿಮಗೆ. ಜಸ್ಟ್ ನಂಗೊಂದು ಕಮೆಂಟ್ ಡ್ರಾಪ್ ಮಾಡಿ, ಐ ವಿಲ್ ಪ್ಲ್ಯಾನ್ ಒನ್ ಡೀಟೇಲ್ಡ್ ವಿಡಿಯೋ ಆನ್ ದಿಸ್. ಸೊ ದಿಸ್ ಇಸ್ ಅಬೌಟ್ IP ಅಡ್ರೆಸ್. ಸೊ IP ಅಡ್ರೆಸ್ಗೆ ಎಷ್ಟು ಬೈಟ್ಸ್ ಬೇಕು, 4 ಬೈಟ್ಸ್ ಲಾಂಗ್. ಸೊ ಎಸ್, ನಮ್ಮ ಆನ್ಸರು. ಮತ್ತು ಇನ್ನೊಂದು ಜಸ್ಟ್ ಇನ್ಫಾರ್ಮೇಷನ್ ಕೊಡೋದಾದರೆ IP ಅಡ್ರೆಸ್ ಏನೇನು ಸಿಗುತ್ತೆ ನಿಮಗೆ ಅಂದರೆ ಆಲ್ರೆಡಿ ಹೇಳಿರೋಗೆ, ಇಟ್ಸ್ ಅನ್ ಯೂನಿಕ್ ಐಡೆಂಟಿಫೈಯರ್ ಅಸೈನ್ ಟು ಇಂಟರ್ನೆಟ್ ಕನೆಕ್ಟೆಡ್ ಡಿವೈಸಸ್. ಮತ್ತು ಇದರಿಂದ ಏನೇನು ಗೊತ್ತಾಗುತ್ತೆ, ಪೊಲೀಸವ್ರಿಗೆ ಫಾರ್ ಎಕ್ಸಾಂಪಲ್ ನಾನೇನೋ ಕ್ರೈಮ್ ಮಾಡಿದ್ದೀನಿ, ನಾನು ಏನೋ ಸಿಗಾಕೊಂಡೆ ಅಂದ್ಕೊಳ್ಳಿ, ಹೆಂಗೆ ಕಂಡುಹಿಡಿತಾರೆ ನಾನೇ ಮಾಡಿದ್ದೀನಿ ಅಂತ. ಅವ್ರಿಗೆ IP ಅಡ್ರೆಸ್ ಸಿಕ್ಕರೆ ನಾನು ಯಾವ ಸಿಟಿಯಿಂದ ಕನೆಕ್ಟ್ ಆಗಿದ್ದೀನಿ ಗೊತ್ತಾಗುತ್ತೆ, ಯಾವ ಜಿಪ್ ಕೋಡು ಅಥವಾ ಪೋಸ್ಟಲ್ ಕೋಡು, ನನ್ನ ಏರಿಯಾ ಕೋಡು, ಪ್ರತಿಯೊಂದು ಡೀಟೇಲ್ಸು ಗೊತ್ತಾಗುತ್ತೆ ಅವ್ರಿಗೆ. IP ಅಡ್ರೆಸ್ಸು ಅಷ್ಟೊಂದು ಯೂಸ್ಫುಲ್ ನಮ್ಗೆ ಆ್ಯಕ್ಚುಲಿ. ಅದಷ್ಟು IP ಅಡ್ರೆಸ್ ಬಗ್ಗೆ ಆಯಿತು. ನೆಕ್ಸ್ಟು, ಇಂಟರ್ನೆಟ್ ಯೂಸಸ್ ದ ಫಾಲೋಯಿಂಗ್ ಟೆಕ್ನಾಲಜಿ. ಇಂಟರ್ನೆಟ್ಟು ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೆ? ಇಂಟರ್ನೆಟ್ ಆ್ಯಕ್ಚುಲಿ ಇಟ್ ಈಸ್ ಯೂಸಿಂಗ್ ಪ್ಯಾಕೆಟ್ ಸ್ವಿಚಿಂಗ್. ಇವಾಗ ಲೇಟೆಸ್ಟಾಗಿ ಅದು ಯೂಸ್ ಮಾಡ್ತಾ ಇರೋದು ಪ್ಯಾಕೆಟ್ ಸ್ವಿಚಿಂಗ್. ಇಂಟರ್ನೆಟ್ ಯೂಸಸ್ ಪ್ಯಾಕೆಟ್ ಸ್ವಿಚಿಂಗ್ ಅನ್ನೋದು ಕರೆಕ್ಟ್ ಆನ್ಸರು. ನೆಕ್ಸ್ಟು 74th ಕ್ವೆಶನ್ ಏನು ಮಾಡಿದಾರಪ್ಪ ಅಂತಂದರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಓಕೆನಾ. ಸೊ ಏನಿದೆ, ಕ್ಲಿಪ್ ಬೋರ್ಡ್ ಇದೆ. ಕ್ಲಿಪ್ ಬೋರ್ಡ್ ಏನಾಗುತ್ತೆ, ಒನ್ ಆಫ್ ದಿ ಪೇಸ್ಟ್ ಆಪ್ಷನ್ ಯಾವುದು, ಫೈಂಡ್ ಆ್ಯಂಡ್ ರಿಪ್ಲೇಸ್ ಏನು ಆ್ಯಕ್ಚುಲಿ, ಮತ್ತು ಕ್ಲಿಪ್ ಆರ್ಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಒಂದೊಂದೇ ನೋಡ್ತಾ ಹೋಗೋಣ ಏನದು ಅಂತ. ಓಕೆನಾ. ಸೊ ಕ್ಲಿಪ್ ಬೋರ್ಡ್ ಅಂದ್ರೇನು? ಕ್ಲಿಪ್ ಬೋರ್ಡ್ ಅಂದರೆ ಏನಪ್ಪ ಅಂತಂದರೆ ನಿಮಗೆ ಇಟ್ಸ್ ಎ ಬಫರ್. ಅಂದರೆ ಇವಾಗ ನೀವೇನೋ ಕಾಪಿ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ಳಿ, ಈ Ctrl+C ಅಂತ ಕೊಟ್ಟರೆ ನಿಮ್ದೊಂದು ಡಾಕ್ಯುಮೆಂಟು ಕಾಪಿ ಆಗಿರುತ್ತೆ. ಇನ್ನೊಂದು ಕಡೆ ಹೋಗ್ಬಿಟ್ಟು ಡಾಕ್ಯುಮೆಂಟು ಅಥವಾ ಇನ್ನೊಂದೇನೋ ಪವರ್ ಪಾಯಿಂಟಲ್ಲೋ ಎಲ್ಲ ಒಂದು ಕಡೆ Ctrl+V ಕೊಡ್ತೀರಾ ಅಥವಾ ಪೇಸ್ಟ್ ಕೊಡ್ತೀರಾ, ಅಲ್ಲಿ ಡೇಟಾ ಪೇಸ್ಟ್ ಆಗುತ್ತೆ. ನೀವು ಕಾಪಿ ಮಾಡ್ಕೊಂಡಿದ್ದ ಡೇಟಾ ಎಲ್ಲಿತ್ತು, ಈಗ ಒಂದು ಪೇಪರ್ ನೀವು ಎತ್ತೊಂದು ಕಡೆ ಇಡಬೇಕು ಅಂದರೆ ಅದು ನಿಮ್ಮ ಕೈಯಲ್ಲಿ ತಾನೇ ಎತ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಕಡೆ ಇರ್ತೀರಾ. ಹಾಗೆ ಕಂಪ್ಯೂಟರ್ ಎಲ್ಲಿ ಇಟ್ಕೊಂಡಿತ್ತ ಡೇಟಾನ ಅಲ್ಲಿ ಪೇಸ್ಟ್ ಮಾಡೋವರೆಗೂ ಅಂತಂದರೆ ಅದು ಕ್ಲಿಪ್ ಬೋರ್ಡ್ನಲ್ಲಿ ಇಟ್ಕೊಂಡಿರುತ್ತೆ. ಓಕೆನಾ. ಕ್ಲಿಪ್ ಬೋರ್ಡಲ್ಲಿ ಇಟ್ಕೊಂಡಿರುತ್ತೆ ಡೇಟಾನ. ಸೊ Ctrl+C ಅಂತ ಕೊಟ್ಟು Ctrl+V ಅಂತ ಕೊಡೋಕೆ ಮುಂಚೆ ಅಥವಾ ಏನೇ ಡೇಟಾ ನೀವು ಕಾಪಿ ಮಾಡಿಕೊಂಡ್ರೆ ಅದೊಂದು ಬಫರ್, ಅದು ಕ್ಲಿಪ್ ಬೋರ್ಡ್ ಅನ್ನೋದು. ಅದು ಆ್ಯಕ್ಚುಲಿ ರ್ಯಾಮ್ ಮೆಮೊರಿನಲ್ಲಿರುತ್ತೆ ಮತ್ತು ಅದು
ಅದನ್ನು ತೊಗೊಂಡೋಗಿ ನಿಮಗೆ ಪೇಸ್ಟ್ ಮಾಡೋವರೆಗೂ ಅದು ಕ್ಲಿಪ್ ಬೋರ್ಡಲ್ಲಿ ಇಟ್ಕೊಂಡಿರುತ್ತೆ ಡೇಟಾನ. ಅದು ರ್ಯಾಮು. ನೀವು ನೋಡಿ ಸಿಸ್ಟಮ್ ರೀಸ್ಟಾರ್ಟ್ ಮಾಡ್ಬಿಟ್ಮೇಲೆ ನೀವು ಮತ್ತೆ ಕಂಟ್ರೋಲ್ ಪೇಸ್ಟ್ ಕೊಡೋ ಅಥವಾ ಕಂಟ್ರೋಲ್ ವಿ ಅಥವಾ ಪೇಸ್ಟ್ ಕೊಡೋಕೆ ಹೋದರೆ ಅದಾಗಲ್ಲ. ಏಕೆ ರ್ಯಾಮ್ ಮೆಮೊರಿ ಅಲ್ವಾ, ಅಳಿಸೋಗಿರುತ್ತೆ ಅದು ಪವರ್ ಆಫ್ ಆಗಿ ಆನ್ ಆದ ತಕ್ಷಣ. ಸೊ ಕ್ಲಿಪ್ ಬೋರ್ಡ್ ಅನ್ನೋದು ಏನಾಗುತ್ತೆ ನಿಮಗೆ, ಇಲ್ಲ ಯಾವ್ಯಾವ ಆಪ್ಷನ್ ಇದೆ ಕ್ಲಿಪ್ ಬೋರ್ಡ್ ಅನ್ನೋದು, ಕೀಪ್ ಸೋರ್ಸ್ ಆಫ್ ಫಾರ್ಮ್ಯಾಟಿಂಗ್, ಎಡಿಟ್ ಆಪ್ಷನ್, ಇಮೇಜ್ ಎಲ್ಲ, ಹೋಲ್ಡ್ಸ್ ದಿ ಕಾಪಿಡ್ ಕಂಟೆಂಟ್. ಓಕೆನಾ, ಕ್ಲಿಪ್ ಬೋರ್ಡ್ ಅಂದರೆ ಹೋಲ್ಡ್ಸ್ ದಿ ಕಾಪಿಡ್ ಕಂಟೆಂಟ್. ನೀವೇನು ಕಂಟ್ರೋಲ್ ಸಿ ಕೊಟ್ಟು ಕಾಪಿ ಮಾಡ್ಕೊಂಡಿರ್ತೀರಲ್ವ ಅದೆಲ್ಲನೂ ನಿಮ್ಮ ಕ್ಲಿಪ್ ಬೋರ್ಡಲ್ಲಿ ಇರುತ್ತೆ. ಕೆಲವೊಂದು ಸತಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಒಂದು ಡಾಕ್ಯುಮೆಂಟ್ ಯಾವ್ದಾದ್ರು ಕಾಪಿ ಮಾಡ್ಕೊಂಡಿರ್ತೀರ, ಡೇಟಾ ಕ್ಲೋಸ್ ಮಾಡೋಕೆ ಹೋದಾಗ ನೀವು ಕ್ಲೋಸ್ ಆದಮೇಲೂ ನಿಮಗೆ ಕ್ಲಿಪ್ ಬೋರ್ಡಲ್ಲಿ ಡೇಟಾ ಬೇಕಾ ಅಂತ ಕೇಳುತ್ತೆ. ಸೊ ಅವಾಗ ಗಮನಿಸಿರ್ಬೋದು ಈ ವರ್ಡ್ನ. ಕೆಲವೊಂದು ವರ್ಷನ್ ಆಫ್ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಮಾತ್ರನೇ ಆ ಥರ ಕೇಳೋದು. ಸೊ ಗಮನಿಸಿರ್ಬೋದು ಅಂದ್ಕೊಂಡಿದ್ದೀನಿ ಆ ಕ್ಲಿಪ್ ಬೋರ್ಡ್ನ. ಸೊ ಕ್ಲಿಪ್ ಬೋರ್ಡ್ ಅನ್ನೋದು ಫೈನಲಿ ಏನು, ಹೋಲ್ಡ್ಸ್ ದಿ ಕಾಪಿಡ್ ಕಂಟೆಂಟ್. ಓಕೆ, ಒನ್ ಆಫ್ ದ ಪೇಸ್ಟ್ ಆಪ್ಷನ್ ಯಾವುದು? ಪೇಸ್ಟ್ ಆಪ್ಷನ್ ಏನೇನು ಬರುತ್ತೆ ಗಮನಿಸಿದ್ದೀರಾ ನೀವು ವರ್ಡಲ್ಲಿ ವರ್ಕ್ ಮಾಡುವಾಗ? ನೋಡೋಣವಾ, ವರ್ಡ್ ಓಪನ್ ಮಾಡಿ, ವರ್ಡ್ ಓಪನ್ ಮಾಡೋಣ. ಓಕೆ, ಕಂಪ್ಯೂಟರ್ ನಾಲೆಡ್ಜ್ ಏನೋ ಒಂದು ಟೈಪ್ ಮಾಡಿದ್ದೀನಿ. ಸೇಮ್ ಕಂಟೆಂಟ್ ನಾನು ಕಾಪಿ ಮಾಡ್ಕೋತೀನಿ. ಓಕೆನಾ, ಮತ್ತೆ ಪೇಸ್ಟ್ ಮಾಡೋಕ್ಕೆ ಹೋದಾಗ ನನಗೆ ಏನೇನು ಬರುತ್ತೆ ಪೇಸ್ಟ್ ಆಪ್ಷನ್ಸು ನೋಡಿ, ಇಲ್ಲಿದೆ ಕಾಣಿಸ್ತಾ ಇದೆ ಅಲ್ವಾ, ಪೇಸ್ಟ್ ಆಪ್ಷನ್ಸ್. ಏನೇನಿದೆ ಪೇಸ್ಟ್ ಆಪ್ಷನ್ಸು? ಫಸ್ಟ್ ಒನ್ನು ಕೀಪ್ ಸೋರ್ಸ್ ಫಾರ್ಮ್ಯಾಟಿಂಗ್, ಅಂದರೆ ಸೋರ್ಸ್ ಅಂದರೆ ಅದು ನಾನು ಎಲ್ಲಿಂದ ಕಾಪಿ ಮಾಡ್ಕೊಂಡಿದ್ದೀನೋ ಅದೇ ಫಾರ್ಮ್ಯಾಟ್ನ ಇಡು ಅಂತ. ಮೇ ಬಿ ನೆಕ್ಸ್ಟ್ ಟೈಮ್ ಬೇರೆ ಕ್ವಶನ್ನೇ ಕೇಳ್ಬೋದಲ್ವಾ, ಸೊ ಅದಕ್ಕೆ ಎಲ್ಲ ಆಪ್ಷನ್ಸು ತಿಳ್ಕೊಂಡಿದ್ದೀನಿ. ಪೇಸ್ಟ್ ಆಪ್ಷನ್ಸ್ ಏನೇನು ಬರುತ್ತೆ? ಕೀಪ್ ಸೋರ್ಸ್ ಫಾರ್ಮ್ಯಾಟಿಂಗ್ ಅಂದರೆ ಫಾರ್ಮ್ಯಾಟ್ ಹೆಂಗಿತ್ತೋ ನಾನು ಕಾಪಿ ಮಾಡ್ಕೊಂಡಿರೋ ಕಡೆ ಹಾಗೆ ಇಡು ಅಂತ. ನೆಕ್ಸ್ಟ್ ಒನ್ನು ಮರ್ಜ್ ಫಾರ್ಮ್ಯಾಟಿಂಗ್, ಫಾರ್ಮ್ಯಾಟ್ನ ಮರ್ಜ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು ಪಿಕ್ಚರ್, ಸುಮ್ಮನೆ ಪಿಕ್ಚರ್ ಆಗಿ ಪೇಸ್ಟ್ ಮಾಡು, ಡೇಟಾ ಥರ ಪೇಸ್ಟ್ ಮಾಡಬೇಡ, ಪಿಕ್ಚರ್ ಥರ ಪೇಸ್ಟ್ ಮಾಡು ಅಂತ ಹೇಳ್ತೀವಿ. ಇನ್ನೊಂದು ಕೀಪ್ ಟೆಕ್ಸ್ಟ್ ಓನ್ಲಿ, ಟೆಕ್ಸ್ಟ್ ಮಾತ್ರನೇ ಇಡು ಅಂತ ಹೇಳ್ತೀವಿ. ಸೊ ಸೋರ್ಸ್ ಫಾರ್ಮ್ಯಾಟಿಂಗ್ ಥರ ಇಡು ಅಂತ ಹೇಳ್ತೀವಿ, ಇಲ್ಲ ಮರ್ಜ್ ಫಾರ್ಮ್ಯಾಟಿಂಗ್ ಅಥವಾ ಪಿಕ್ಚರ್ ಥರ ಇಡು ಅಂತ ಹೇಳ್ತೀವಿ, ಅಥವಾ ಕೀಪ್ ಟೆಕ್ಸ್ಟ್ ಓನ್ಲಿ. ಇದಿಷ್ಟು ನಮಗೆ ಪೇಸ್ಟ್ ಆಪ್ಷನ್ಸ್. ಸೊ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೋಡೋಣವಾ, ಇಲ್ಲಿ ನಮಗೆ ಕ್ವೆಶನಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಒನ್ ಆಫ್ ದ ಪೇಸ್ಟ್ ಆಪ್ಷನ್ ಯಾವುದು? ಕೀಪ್ ಸೋರ್ಸ್ ಫಾರ್ಮ್ಯಾಟಿಂಗ್, ಕರೆಕ್ಟ್ ಅಲ್ವಾ? ಕೀಪ್ ಸೋರ್ಸ್ ಫಾರ್ಮ್ಯಾಟಿಂಗ್ ಅನ್ನೋದು ಒನ್ ಆಫ್ ದಿ ಪೇಸ್ಟ್ ಆಪ್ಷನ್. ನೀವು ಕಂಟೆಂಟ್ನ ಪೇಸ್ಟ್ ಮಾಡೋಕೆ ಹೋದಾಗ ಬರುವಂಥ ಆಪ್ಷನ್ನಲ್ಲಿ ಕೀಪ್ ಸೋರ್ಸ್ ಫಾರ್ಮ್ಯಾಟಿಂಗ್ ಅನ್ನೋದು ಒಂದು. ಸೊ ನೆಕ್ಸ್ಟು ಫೈಂಡ್ ಆ್ಯಂಡ್ ರೀಪ್ಲೇಸ್ ಯಾವ್ದು ಬರುತ್ತೆ? ಫೈಂಡ್ ಆ್ಯಂಡ್ ರೀಪ್ಲೇಸ್ ಎಲ್ಲಿ ಬರುತ್ತೆ ವರ್ಡಲ್ಲಿ ನೋಡೋಣವಾ, ಇಲ್ಲಿದೆ. ಓಕೆ, ಫೈಂಡ್ ಇದೆ ಮತ್ತು ರೀಪ್ಲೇಸು ಇದೆ ನೋಡಿ. ಇದೆಲ್ಲ ಯಾವ ಆಪ್ಷನ್ಸು ನಿಮಗೆ? ಎಡಿಟಿಂಗ್ ಆಪ್ಷನ್ಸ್. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿದೆ, ಕಾಣ್ತಾ ಇದೆ ಅಲ್ವಾ ನಿಮಗೆ ನೋಡಿ, ಸಣ್ಣ ಅಕ್ಷರದಲ್ಲಿದೆ. ಇದು ಎಡಿಟಿಂಗ್ ಆಪ್ಷನ್ಸ್. ಎಡಿಟಿಂಗ್ ಆಪ್ಷನ್ನಲ್ಲೇ ನಿಮಗೆ ಫೈಂಡು, ರೀಪ್ಲೇಸು ಈ ಥರ ಬರುತ್ತೆ ನೋಡಿ. ಅಂದರೆ ನೀವು ಏನು ಬೇಕೋ ಅದನ್ನು, ಈಗ ನಾಲೆಡ್ಜ್ ಅನ್ನೋದನ್ನು ಫೈಂಡ್ ಮಾಡಿ ಅದನ್ನು ರೀಪ್ಲೇಸ್ ಏನಂತ ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನೋ ಒಂದು XYZ ಅಂತ ರಿಪ್ಲೇಸ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ರೀಪ್ಲೇಸ್ ಆಲ್ ಅಂತ ಕೊಟ್ಟರೆ ನೋಡಿ, ಸೊ ಡನ್ ಅಂತ ಕೊಡ್ತು. ಏನು ಮಾಡಿದೆ ಅದು? ನಾಲೆಡ್ಜ್ನ ತೆಗೆದು XYZ ಆಗಿದೆ. ಸೊ ಇದು ಯಾವ ಆಪ್ಷನ್? ಇದು ಎಡಿಟಿಂಗ್. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಎಡಿಟಿಂಗ್ ಆಪ್ಷನ್ ಇದು. ಸೊ ಇದ್ಯಾವುದು ನಮ್ಮ PPTನಲ್ಲಿ ಕೊಟ್ಟಿದ್ದಾರೆ ಅವ್ರ ಕ್ವೆಶನಲ್ಲಿ. ಫೈಂಡ್ ಆ್ಯಂಡ್ ರೀಪ್ಲೇಸ್ ಅನ್ನೋದು ಎಸ್, ಆಪ್ಷನ್ ಬಿ ನೋಡಿ. ಇಲ್ಲಿ ಆಪ್ಷನ್ ಬಿ ಏನಿದೆ? ಎಡಿಟಿಂಗ್ ಆಪ್ಷನ್ಸ್. ಸೊ ಫೈಂಡ್ ಆ್ಯಂಡ್ ರೀಪ್ಲೇಸ್ ಅನ್ನೋದೇನು? ಎಡಿಟಿಂಗ್ ಆಪ್ಷನ್ಸ್. ಸೊ ಮೂರಾಯಿತು. ಇನ್ನೊಂದು ಉಳಿದಿರೋದು ಕ್ಲಿಪ್ ಆರ್ಟ್ಗೆ ಏನಿದೆ? ಇಮೇಜ್ ಇದೆ. ಅದೇನು ಅಂತ ನೋಡೋಣ. ಸೊ ಕ್ಲಿಪ್ ಆರ್ಟ್ ಅಂದರೆ ಏನಪ್ಪ ಅಂದರೆ, ಮುಂಚೆ ಕೆಲವೊಂದು ವರ್ಷನ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ವರ್ಡಲ್ಲಿ ಇಲ್ಲೇ ಕೊಟ್ಬಿಟ್ಟಿದ್ರೆ ಆ್ಯಕ್ಚುಲಿ ಏನದು ಅಂತ ಒಂದು ಸಣ್ಣದೊಂದು ಐಕಾನೇ ಇರ್ತಾಯಿತ್ತು ಇಲ್ಲಿ, ಕ್ಲಿಪ್ ಆರ್ಟ್ ಅಂತ. ಈ ಕೆಲವೊಂದರಲ್ಲಿ ಇಲ್ಲ. ಆದ್ರೂ ನೀವು ನೋಡಿ, ಇನ್ಸರ್ಟ್ಗೆ ಹೋಗಿ, ವರ್ಡ್ ಡಾಕ್ಯುಮೆಂಟಲ್ಲಿ ಇನ್ಸರ್ಟ್ಗೆ ಹೋಗಿ ಪಿಕ್ಚರ್ಸ್ಗೆ ಹೋದರೆ ನೀವು ಆನ್ಲೈನ್ ಪಿಕ್ಚರ್ಸ್ ಬೇಕಾಗಿರುತ್ತೆ. ಆಯಿತಾ? ಆನ್ಲೈನಿಂದ ನೀವು ಪಿಕ್ಚರ್ ತೊಗೊಂಡಿದ್ದಕ್ಕೆ ಹಾಕಬೇಕಾಗಿರುತ್ತೆ. ಮೇಕ್ ಶೋರ್ ಇಂಟರ್ನೆಟ್ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಸರ್ಚ್ ಮಾಡ್ತೀನಿ ಫ್ಲವರ್ಸ್ ಅಂತ. ಫ್ಲವರ್ಸ್ ಅಂತ ಬಂದಾಗ ಬರುತ್ತೆ ಇಲ್ಲಿ. ಬಟ್ ಇಲ್ಲಿ ಫಿಲ್ಟರ್ ಮಾಡ್ಕೊಳ್ಳೋವಾಗ ಕೊಟ್ಟಿರ್ತಾನೆ ಕೆಲವೊಂದು ವಯಸ್ಸಲ್ಲಿ ನೋಡಿ, ಕ್ಲಿಪ್ ಆರ್ಟ್ ಅಂದರೆ ಅದೊಂದು ಟೈಪ್ ಆಫ್ ಪಿಕ್ಚರ್ಸ್ ನಿಮಗೆ ನೋಡಿ ಇಲ್ಲಿ ಸಿಗುತ್ತೆ. ನೀವು ಅದು ಯಾವ್ದು ಸೆಲೆಕ್ಟ್ ಮಾಡ್ಕೋತೀರೋ ಅದು ಅಪ್ಲೈ ಕೊಟ್ಟ ತಕ್ಷಣ, ಇನ್ಸರ್ಟ್ ಕೊಟ್ಟ ತಕ್ಷಣ ನನಗೆ ಈ ವರ್ಡ್ಗೆ ಬರುತ್ತೆ ಅದು. ನೋಡಿದ್ರಿ ಅಲ್ವಾ? ಬ್ಯೂಟಿಫುಲ್ ಫ್ಲವರ್ಸ್. ಎಸ್.
ಸೊ ಇದು ಕ್ಲಿಪ್ ಆರ್ಟ್ ಇದು ಆ್ಯಕ್ಚುಲಿ, ಓಕೆನಾ. ನೋಡಿದ್ರಿ ಅಲ್ವಾ ಆಪ್ಷನಲ್ಲಿ ಕ್ಲಿಪ್ ಆರ್ಟ್ ಅಂತ ಇದೆ. ಸೊ ಕ್ಲಿಪ್ ಆರ್ಟ್ ಅನ್ನೋದು ಯಾವುದಕ್ಕೆ ರಿಲೇಟೆಡು? ಇಮೇಜಿಗೆ ರಿಲೇಟೆಡು. ನೋಡಿದ್ರಿ ಅಲ್ವಾ ಈ ಕ್ವೆಶನ್ನಲ್ಲಿ ನೀವು. ಸೊ ನಾನಿವಾಗ ನಿಮಗೆ 4 ಏನೇನು ಅಂತ ತೋರಿಸಿದ್ದೀನಿ. ಅದಕ್ಕೆ ಸೂಟ್ ಆಗೋ ಆಪ್ಷನ್ ನೋಡೋಣ. ಸೊ ಕ್ಲಿಪ್ ಆರ್ಟ್ ಅಂದರೆ ಇಮೇಜ್ ಅಲ್ವಾ, ಅಂದರೆ 4ಗೆ ಸಿ ಆನ್ಸರ್ ಆಗಿರಬೇಕು. 4ಗೆ ಸಿ ಎಲ್ಲಿದೆ? ಓಕೆ, ಇದರಲ್ಲಿದೆ ನೋಡೋಣ. ಫಸ್ಟ್ ಒನ್ ನೋಡ್ತಾ ಹೋಗೋಣ. 4ಗೆ ಸಿ ಆಪ್ಷನ್ ಆಗಬೇಕು, ಕರೆಕ್ಟು. ನೆಕ್ಸ್ಟು 3ಗೆ ಫೈಂಡ್ ಆ್ಯಂಡ್ ರಿಪ್ಲೇಸ್ ಏನು? ಎಡಿಟಿಂಗ್ ಆಪ್ಷನ್ನು. ಸೊ 3ಗೆ ಬಿ ಆಗಬೇಕು. 3ಗೆ ಬಿ ಆಗಬೇಕು ಆನ್ಸರು. ಓಕೆ, ಫಸ್ಟ್ ಒನ್ ಆಗ್ಬೋದು ಅನ್ಸುತ್ತೆ, ನೋಡೋಣ. ಮತ್ತು ಒನ್ ಆಫ್ ದಿ ಪೇಸ್ಟ್ ಆಪ್ಷನ್ ಏನಿದು? ಕೀಪ್ ಸೋರ್ಸ್ ಫಾರ್ಮ್ಯಾಟಿಂಗು. ಸೊ 2ಗೆ ಎ ಆಗಿರಬೇಕು, ಕರೆಕ್ಟು. 2ಗೆ ಎ ಆಪ್ಷನ್ ಆಗಿದೆ. ಕ್ಲಿಪ್ ಬೋರ್ಡ್ ಅನ್ನೋದೇನು? ಹೋಲ್ಡ್ಸ್ ದಿ ಕಾಪಿಡ್ ಕಂಟೆಂಟು. ಸೊ 1ಗೆ 4 ಆಗಿರಬೇಕು. ಅಫ್ಕೋರ್ಸ್ ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ನೋಡಿದ್ರಿ ಅಲ್ವಾ, ಒಂದು ಕ್ವೆಶನ್ಗೆ ಆನ್ಸರ್ ಮಾಡೋಕ್ಕೆ ನಿಮಗೆ 4 ಡಿಫ್ರೆಂಟ್ ಕಾನ್ಸೆಪ್ಟ್ ಗೊತ್ತಿರಬೇಕಾಗತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇದು 4. ಅದಕ್ಕೆ ನಾನು ಪ್ರಾಕ್ಟಿಕಲ್ ಆಗೇ ಓಪನ್ ಮಾಡಿ ತೋರಿಸ್ದೆ. ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಅದು ಅರ್ಥ ಆಗಲ್ಲ ಅಂತ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಕ್ವೆಶನು, ಡ್ರಾಪ್ ಕ್ಯಾಪ್ ಆಪ್ಷನ್ ಈಸ್ ಯೂಸ್ ಟು. ಡ್ರಾಪ್ ಕ್ಯಾಪ್ ಆಪ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಡ್ರಾಪ್ ಎ ಪ್ಯಾರಾಗ್ರಾಫ್. ಸುಮ್ಮನೆ ನೋಡಿದ ತಕ್ಷಣ ಡ್ರಾಪ್ ಅಂತ ಇದೆ, ಮೋಸ್ಟ್ಲಿ ಡ್ರಾಪ್ ಎ ಪ್ಯಾರಾಗ್ರಾಫ್ ಇರ್ಬೋದಾ ಅಂತ ಕನ್ಫ್ಯೂಸ್ ಆಗಬೇಡಿ. ಕ್ರಿಯೇಟೆಡ್ ಲಾರ್ಜ್ ಕ್ಯಾಪಿಟಲ್ ಲೆಟರ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ಯಾರಾಗ್ರಾಫ್, ಅಡ್ಜಸ್ಟ್ ದ ಸ್ಪೇಸ್ ಬಿಟ್ವೀನ್ ದ ಪ್ಯಾರಾಗ್ರಾಫ್, ಫಾರ್ಮ್ಯಾಟ್ ದಿ ಪ್ಯಾರಾಗ್ರಾಫ್. ಯಾವುದಕ್ಕಿರುತ್ತೆ ನೋಡೋಣ ವರ್ಡಲ್ಲಿ. ಸೊ ನನ್ನ ಹತ್ರ ಇಲ್ಲೊಂದು ಪ್ಯಾರಾಗ್ರಾಫ್ ಆಫ್ ಡೇಟಾ ಇದೆ. ಅವ್ರು ಏನು ಹೇಳಿದ್ದು? ಡ್ರಾಪ್ ಕ್ಯಾಪ್. ಎಲ್ಲಿದೆ ಡ್ರಾಪ್ ಕ್ಯಾಪ್ ಆಪ್ಷನು? ಈಗ ಫಾರ್ ಎಕ್ಸಾಂಪಲ್ ನನಗೆ ಡ್ರಾಪ್ ಕ್ಯಾಪ್ ಹೋಗಬೇಕು ಈ ಪ್ಯಾರಾಗ್ರಾಫ್ಗೆ ಅಂತ ಅಂದ್ಕೊಳ್ಳಿ. ಸೊ ಇನ್ಸರ್ಟ್ಗೆ ಹೋಗಿ ನಿಮಗಿಲ್ಲಿ ಡ್ರಾಪ್ ಕ್ಯಾಪ್ ಅಂತ ಈ ಆಪ್ಷನ್ ಇದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಒಂದು ಪ್ಯಾರಾಗ್ರಾಫ್ ಥರ ಬಂದು, ಐ ಹೋಪ್ ಇಟ್ ಈಸ್ ವಿಸಿಬಲ್ ನಿಮಗೆ. ಅಲ್ಲಿ ಅದ್ರ ಮೇಲೆ ಹೋಗಿ ನಿಮಗೆ ಕಾಣುತ್ತೆ ನೋಡಿ, ಡ್ರಾಪ್ ಕ್ಯಾಪ್ ಕಾಣಿಸ್ತಿದೆ ಅಲ್ವಾ? ಸೊ ಏನು ಮಾಡುತ್ತೆ, ಅಲ್ಲೇ ನಿಮ್ಗೆ ಡಿಸ್ಕ್ರಿಪ್ಷನ್ನು ಕೊಟ್ಬಿಟ್ಟಿದ್ದಾರೆ, ಓದಿ. ಕ್ರಿಯೇಟ್ ಎ ಲಾರ್ಜ್ ಕ್ಯಾಪಿಟಲ್ ಲೆಟರ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ಯಾರಾಗ್ರಾಫ್. ಅಂದರೆ ನೀವು ಜಸ್ಟ್ ಸೆಲೆಕ್ಟ್ ಮಾಡ್ತೀನಿ ಅದನ್ನು. ಅರ್ಥ ಆಯ್ತಲ್ವಾ? ಕೆಲವೊಂದು ಸ್ಟೋರಿ ಬುಕ್ಸಲ್ಲಿ ಕೊಟ್ಟಿರ್ತಾರೆ ನೋಡಿದ್ದೀರಾ, ವೆರಿ ಫಸ್ಟ್ ಲೆಟರು ತುಂಬ ದೊಡ್ಡದಾಗಿ ಬಂದಿರುತ್ತೆ. ಸೊ ಪ್ಯಾರಾಗ್ರಾಫ್ ಕಂಟಿನ್ಯೂ ಆಗುತ್ತೆ ಹಾಗೇನೆ. ಸೊ ಹೀಗೆ ಪ್ಯಾರಾಗ್ರಾಫ್ ಅದ್ರಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ, ಬಟ್ ಪ್ಯಾರಾಗ್ರಾಫ್ದು ವೆರಿ ಫಸ್ಟ್ ಲೆಟರು ತುಂಬ ದೊಡ್ಡದಾಗಿ ಬರುತ್ತೆ, ತುಂಬಾ ದೊಡ್ಡದಾಗೆ. ಸೊ ಅದನ್ನು ನಾವು ಡ್ರಾಪ್ ಕ್ಯಾಪ್ ಅಂತೀವಿ. ಅದೆಲ್ಲಿ ಬಂದು ನೋಡಿ, ಇಲ್ಲಿ ಟೆಕ್ಸ್ಟ್ ಆಪ್ಷನ್ಸ್ ಇರುತ್ತಲ್ವಾ, ಟೆಕ್ಸ್ಟ್ ಆಪ್ಷನ್ಸ್ನಲ್ಲಿ ನಿಮಗೆ ಆ ಪ್ಯಾರಾಗ್ರಾಫ್ ನೋಡಿದ್ರೇ ಹಾಗೆ ಇದೆ, ಆಯಿತಾ? ಸೊ ಅದು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಒಂದು ಪ್ಯಾರಾಗ್ರಾಫ್ ಥರ ಕೊಟ್ಟು ಒಂದು ಸಣ್ಣದೊಂದು ಎ ಥರ ಒಂದು ಅಂದರೆ ಚಿಕ್ಕ ಪ್ಯಾರಾಗ್ರಾಫ್ ಥರ ಮಾಡಿ ಒಂದು ದೊಡ್ಡದೊಂದು ಕ್ಯಾಪಿಟಲ್ ಲೆಟರ್ ಎ ಕೊಟ್ಟಿದ್ದಾರೆ. ಅದೇನೇ ಅದು ಆ್ಯಡೆಡ್ ಡ್ರಾಪ್ ಕ್ಯಾಪ್ ಅಂತಿದೆ ನೋಡಿ. ಸೊ ಡ್ರಾಪ್ ಕ್ಯಾಪ್ ಅದೇನೇ ಏನು ಮಾಡುತ್ತದು? ಫಸ್ಟ್ ಲೆಟರ್ನ ತುಂಬ ದೊಡ್ಡದಾಗಿ ಮಾಡುತ್ತೆ. ಕ್ರಿಯೇಟ್ ಎ ಲಾರ್ಜ್ ಕ್ಯಾಪಿಟಲ್ ಲೆಟರ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ಯಾರಾಗ್ರಾಫ್. ಗೊತ್ತಾಯ್ತಲ್ವಾ ಈಗ? ಸೊ ಇದರಲ್ಲಿ ನಿಮ್ಮ ಆನ್ಸರ್ ಏನಾಗುತ್ತೆ? ಡ್ರಾಪ್ ಎ ಪ್ಯಾರಾಗ್ರಾಫಾ? ಅಲ್ಲ, ಕ್ರಿಯೇಟ್ ಎ ಲಾರ್ಜ್ ಕ್ಯಾಪಿಟಲ್ ಲೆಟರ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ಯಾರಾಗ್ರಾಫ್. ಎಸ್, ಇದೇ ಕರೆಕ್ಟ್ ಆನ್ಸರು. ಅಡ್ಜಸ್ಟ್ ದ ಸ್ಪೇಸ್ ಬಿಟ್ವೀನ್ ದ ಪ್ಯಾರಾಗ್ರಾಫಾ? ಅಲ್ಲ. ಫಾರ್ಮ್ಯಾಟ್ ದ ಪ್ಯಾರಾಗ್ರಾಫ್ ಕೂಡ ಅಲ್ಲ. ಸೊ ನಿಮ್ಮ ಆನ್ಸರು ಏನಾಗಿರುತ್ತೆ? ಕ್ರಿಯೇಟ್ ಎ ಲಾರ್ಜ್ ಕ್ಯಾಪಿಟಲ್ ಲೆಟರ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ಯಾರಾಗ್ರಾಫ್. ಸೊ ಇದಿಷ್ಟು ಫಸ್ಟ್ 5 ಕ್ವೆಶನ್ಸು. ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ, ರಿಲೇಟೆಡ್ ಕಾನ್ಸೆಪ್ಟ್ ಎಲ್ಲನೂ ಕಲಿತಾ ಹೋಗೋಣ. ಸೊ ದಟ್ ಅದರ ರಿಲೇಟೆಡ್ ನಿಮ್ಗೆ ಬೇರೆ ಏನೇ ಕ್ವೆಶನ್ಸ್ ಕೇಳಿದ್ರೂ ಈಸಿ ಆಗಬೇಕು ನಿಮಗೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೀಟ್ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.